ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ವಾಸ್ತು ದೋಷವನ್ನು ಮುದ್ರಾಮಂತ್ರ ತಂತ್ರದಿಂದ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಮತ್ತು ಯಾವ್ಯಾವ ದಿಕ್ಕಿನಲ್ಲಿ ದೋಷ ಇದ್ದಾಗ ಮನುಷ್ಯನ ಆತ್ಮ ಮನಸ್ಸು ದೇಹದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ವಿಚಾರದಲ್ಲಿ ನಾನು ತಿಳಿಸ್ತಾ ಬಂದೆ. ಆಗ್ನೇಯ ದಿಕ್ಕಿನಲ್ಲಿ ಈ ಪಂಚಭೂತಗಳ ಶಕ್ತಿ ಅಧಿಕ ಆದಾಗ ನಮ್ಮಲ್ಲಿ ಏನು ಪರಿಣಾಮ ಬೀರುತ್ತೆ, ಕಮ್ಮಿ ಆದಾಗ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ, ಯಾವ ಕಾಯಿಲೆಗಳು ಬರ್ತವೆ, ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ತಿಳಿಸಿದೆ. ದಕ್ಷಿಣ ದಿಕ್ಕಿನಲ್ಲಿ ಪಂಚಭೂತಗಳ ಎನರ್ಜಿ ಜಾಸ್ತಿ ಆದಾಗ ಕಮ್ಮಿ ಆದಾಗ ಏನೆಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ತಿಳಿಸಿದೆ. ಹಾಗೆ ನೈಋತ್ಯ ದಿಕ್ಕಿನಲ್ಲಿ ಪಂಚಭೂತಗಳ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಏನೇನು ತೊಂದರೆಗಳಾಗತ್ತೆ ಅನ್ನೋದನ್ನು ತಿಳಿಸಿದೆ. ಏನೇನು ಕಾಯಿಲೆ ಬರುತ್ತೆ, ಹೇಗಿದೆ ಅಂತೇಳಿ. ಪ್ರಕೃತಿ ಅಂದರೆ ವಾಸ್ತು, ವಾಸ್ತು ಅಂದರೆ ಪ್ರಕೃತಿ. ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದವರು ಯಾರು? ಭಗವಂತ. ಈ ಪ್ರಕೃತಿಯನ್ನು ಅವನು ಕೆಟ್ಟದಾಗ ಸೃಷ್ಟಿ ಮಾಡಿದರೆ ಇವತ್ತು ಎಲ್ರಿಗೂ ಕೆಟ್ಟಾಗ್ತಿತ್ತು. ಗಾಳಿಯಿಂದ, ಬೆಳಕಿನಿಂದ, ನೀರಿನಿಂದ, ಭೂಮಿಯಿಂದ, ಆಕಾಶದಿಂದ. ಈ 5 ತತ್ವಗಳು, ಪಂಚಭೂತಗಳು, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಭೂತತ್ವ, ಜಲತತ್ವ. ಭೂಮಿಲಿ ಜಲ ಇದೆ, ಭೂಮಿ ಇದೆ, ಆಕಾಶ ಇದೆ, ನೀರಿದೆ, ಬೆಂಕಿ ಇದೆ, ವಾಯು. ಇಷ್ಟರಲ್ಲಿ ಏನಾದ್ರು ದೋಷ ಇತ್ತು ಅಂದರೆ ಯುಗ ಯುಗಗಳಿಂದಲೂ ತೊಂದರೆ ಆಗಬೇಕಾಗಿತ್ತು. ಕೃತ, ತ್ರೇತ, ದ್ವಾಪರ ಯುಗದಿಂದಲೂ. ಅಲ್ಲಿಗೆ ಅರ್ಥ, ಎಲ್ಲ ಯುಗದಲ್ಲೂ ಜನರು ಬದುಕಿದ್ರು, ಬಾಳಿದ್ರು, ಚೆನ್ನಾಗಿ ಸುಖಪಟ್ಟು ಸತ್ತಿದ್ದಾರೆ. ಹಾಗೆ ಕಲಿಯುಗನೂ ನಡೀತಾ ಇದೆ. ಭಗವಂತ ಸೃಷ್ಟಿ ಮಾಡಿರೋದಲ್ಲಿ ದೋಷ ಇಲ್ಲ ಅಂದಮೇಲೆ ವಾಸ್ತು ದೋಷ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ದೋಷ ಇರೋದೆಲ್ಲಿ? ನಮ್ಮ ಮನಸ್ಸು ಅನ್ನೋ ವಾಸ್ತುನಲ್ಲಿ, ನಮ್ಮ ದೇಹ ಅನ್ನೋ ವಾಸ್ತುನಲ್ಲಿ, ನಮ್ಮ ಆತ್ಮದಲ್ಲಿ ಭಾಳಷ್ಟು ಶಾಪ ಪಾಪಗಳು ತುಂಬಿಕೊಂಡ್ರೆ ಆತ್ಮ ಅನ್ನೋ ವಾಸ್ತು ಕೂಡ ಮಲಿನ ಆಗಿದೆ. ಇವಾಗೆಲ್ಲ ಕಡೆ ವಾಸ್ತು ವಾಸ್ತು ಅಂತ ಹೇಳ್ತಾರೆ. 100% ವಾಸ್ತು ಇದ್ದವ್ರ ಮನೇಲಿ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮತ್ತು ಮಕ್ಕಳು ಓದ್ತಾ ಇಲ್ಲ ಸರಿಯಾಗಿ. 100% ವಾಸ್ತು ಇರೋ ಮನೇಲೆ ಕ್ಯಾನ್ಸರ್ ಬಂದಿದೆ, ಪಿಟ್ಸ್ ಬಂದಿದೆ, ಲಕ್ವ ಆಗಿದೆ, ವಿಚಿತ್ರವಾದ ಕ್ರೋನಿಕ್ ಡಿಸೀಸಸ್, ವಾಸಿಯಾಗಿರೋಂಥ ಕಾಯಿಲೆಗಳಿವೆ 100% ವಾಸ್ತು ಇರೋ ಮನೆಯಲ್ಲಿ. ಇನ್ನು ವಾಸ್ತುನೇ ಇಲ್ಲ ಅಂದ ಶೆಡ್ಡಲ್ಲಿ ಮಲಗೋರು, ಸುಮ್ಮನೆ ಒಂದು ಚಿಕ್ಕ ಸೈಟಲ್ಲಿ ಶೆಡ್ ಹಾಕ್ಕೊಂಡು ಅಲ್ಲೇ ಒಂದು ಸಣ್ಣ ಅಡುಗೆ ಮನೆ, ಇಲ್ಲೇ ಒಂದು ಸಣ್ಣ ಬಚ್ಚಲ ಮನೆ, ಇಲ್ಲೇ ಟಾಯ್ಲೆಟು, ಇಲ್ಲೇ ಒಂದು ಮಲಗೋದು ಮಾಡೋರಲ್ಲಿ ಮಕ್ಕಳು ಓದಿ KS ಆಗಿದ್ದಾರೆ, ಗೌರ್ಮೆಂಟ್ ಅಧಿಕಾರಿಗಳಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಮಕ್ಕಳಾಗಿದೆ, ಮದುವೆ ಆಗಿದೆ, ಏನು ಹಳಸು ತಿಂದರು, ಕೊಳ್ತೋಗಿರುತ್ತಂದರು, ಅವ್ರಿಗೇನಿಲ್ಲ. ಇದೊಂದು ಸಿನಾರಿಯೋ. ಇನ್ನೊಂದು, ಅಪಾರ್ಟ್ಮೆಂಟಲ್ಲಿ ಒಂದು 15 ಅಪಾರ್ಟ್ಮೆಂಟ್ ಇವೆ, ಒಂದಕ್ಕೊಂದು ಅಂಟ್ಕೊಂಡು ಕಟ್ಟಿಸಿದ್ದಾರೆ ಮನೆಗಳನ್ನೆಲ್ಲ. ಏನಲ್ಲಿ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಒಂದಕ್ಕೆ ಈ ಒಂದು ಮನೆಗೆ ಇನ್ನೊಂದು ಮನೆ ಅಟ್ಯಾಚ್ ಮಾಡಿದ್ದಾನೆ. ಏಕ್ದಮ್ ಒಂದೇ ಡಿಸೈನ್, ಅಷ್ಟೇ ರೂಮು, ಅಷ್ಟೇ ಕಿಟಕಿ, ಅಷ್ಟೇ ಬಾಗಿಲು. ಫಸ್ಟ್ ಫ್ಲೋರ್ ಇರೋದೇ ಒಂಥರ ಲೈಫ್ ಆದರೆ, ಸೆಕೆಂಡ್ ಫ್ಲೋರ್ ಇರೋದೇ ಒಂಥರ ಲೈಫ್ ನಡೀತಾ ಇದೆ, ಥರ್ಡ್ ಫ್ಲೋರ್ ಇರೋದೇ ಒಂದು ಲೈಫ್ ಇದೆ, 4th 6th ಈಗ ಒಬ್ಬೊಬ್ರದ್ದು ಒಂದು ಲೈಫ್ ಇದೆ. ಒಂದೇ ಆಯ ಒಂದೇ ಪಾಯ ಇದ್ಮೇಲೆ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ರಿಗೂ ಒಂದೇ ಪ್ರಾಬ್ಲಮ್ ಬರಬೇಕಾಯ್ತು. ಇಲ್ಲಿ ಒಬ್ಬೊಬ್ರಿಗೆ ಮದುವೆ ಆಗಿದೆ, ಒಬ್ರಿಗೆ ಮದುವೆ ಆಗಿಲ್ಲ, ಒಬ್ರು ಮಕ್ಕಳಾಯಿತು, ಒಬ್ರು ಮಕ್ಕಳಾಗಿಲ್ಲ, ಒಬ್ರಿಗೆ ಅಂಗವಿಕಲ ಮಕ್ಕಳು, ಒಬ್ರು ಸತ್ತೇ ಹೋದರು. ಇದೆಲ್ಲ ಗಮನಿಸಿದಾಗ ವಾಸ್ತು ದೋಷಕ್ಕಿಂತ ನಮ್ಮ ಜಾತಕದಲ್ಲಿ ದೋಷ ಇದೆ, ಅದು ನಡೀತಾ ಇದೆ. ವಾಸ್ತು ದೋಷದಲ್ಲ. ಸೂರ್ಯನಲ್ಲಿ ದೋಷ ಇಲ್ಲ, ಆಕಾಶದಲ್ಲಿ ದೋಷ ಇಲ್ಲ, ಗಾಳಿಯಲ್ಲಿ ದೋಷ ಇಲ್ಲ, ನೀರಲ್ಲಿ ಭೂಮಿಲಿ ದೋಷ ಇಲ್ಲ. ಇರೋದೆಲ್ಲಿ? ನಮ್ಮ ಕರ್ಮದಲ್ಲಿ. ಅದರಿಂದ ವಾಸ್ತು ದೋಷ ಅಂತ ಹೇಳಿ ನಾವು ಭಾಳಷ್ಟು ಭ್ರಮೆ ಲೋಕದಲ್ಲಿ ಇದ್ದೀವಿ. ಎಷ್ಟೋ ಜಾಗಗಳಲ್ಲಿ ನಾವು ನೋಡಿದ್ದೀವಿ, ಊಟಕ್ಕೆ ಕೊರತೆ ಇಲ್ಲ, ಮಲ್ಗಕ್ಕೆ ಕೊರತೆ ಇಲ್ಲ, ಇರೋಕ್ಕೆ ಕೊರತೆ ಇಲ್ಲ, ಕಾರು ಸೈಟು, ಹೊಲ ಗದ್ದೆ ಜಮೀನೆಲ್ಲ ಇದೆ, ಮದುವೆನೇ ಆಗಿಲ್ಲ, ಅವ್ರಿಗೆ ಮಕ್ಕಳೇ ಆಗ್ತಿಲ್ಲ, ಒಳ್ಳೆ ಮಕ್ಕಳಿಲ್ಲ. ಏನು ಕೋಟಿಗಟ್ಟಲೆ ಆಸ್ತಿ ಇಲ್ದವ್ರ ಮನೇಲಿ ಅರ್ಧ ಡಜನ್ ಮಕ್ಕಳು, ಶೆಡ್ಡಲ್ಲಿರೋರು, ಗುಡಿಸಲಲ್ಲಿ ವಾಸ ಮಾಡೋರು. ಇದೆಲ್ಲ ನೋಡಿದಾಗ
ವಾಸ್ತು ದೋಷ ಅನ್ನೋದು ಇದೆಯಾ ಇಲ್ವಾ ಅಂತ. ವಾಸ್ತು ಅಸ್ತು ಅಂದ್ರೇನು, ಆಗಲಿ ಅಂತ. ಅಸ್ತು ಅಸ್ತು ಹಾಗೆ ಆಗಲಿ ಅಂತ. ವಾ ಅಂದರೆ ಪ್ರಕೃತಿ, ಪ್ರಪಂಚ. ಪ್ರಕೃತಿಲಿರುವಂಥ 5 ಎನರ್ಜಿಗಳು, ಬೆಂಕಿ, ನೀರು, ಗಾಳಿ, ಭೂಮಿ, ಆಕಾಶದ ಬರೋ ಎನರ್ಜಿಗಳನ್ನು ನಮ್ಮ ಆಯಾ ವರ್ತಮಾನ ಕಾಲ, ಆಯಾ ಹವಾಮಾನ, ಆಯಾ ವಾತಾವರಣ ತಕ್ಕಂತೆ ಆ ಎನರ್ಜಿನ ಟ್ಯೂನ್ ಮಾಡ್ಕೊಂಡು ನಾವು ಇಟ್ಕೊಳ್ಳೋವಂಥದ್ದಕ್ಕೆ ವಾಸ್ತು ಅಸ್ತು ಅಂತ. ಈ ಥರ ಒಂದು ಪ್ರೋಸೆಸ್ನ ನಾವು ಆ ಮೂಲೆಯಲ್ಲಿ ಬೆಳಕು ಕಮ್ಮಿ ಇಲ್ವಾ, ಲೈಟ್ ಹಾಕಿ ಬೆಳಕು ಬರುತ್ತೆ. ಆ ಮೂಲೆಯಲ್ಲಿ ಗಾಳಿ ಇಲ್ವಾ, ಒಂದು ಗಾಳಿ ಬರೋಂಗೆ ಮಾಡಿ, ವಾಯು ತತ್ವ ಮಾಡಿ, ಅಲ್ಲಿ ಆಕಾಶ ತತ್ವ ಬರಲಿ, ಬೆಳಕು ಬರಲಿ. ಆ ಜಾಗಕ್ಕೆ ಬೆಂಕಿ ಬೇಕೋ ಬೆಂಕಿ ಹಾಕಿ, ಈ ಜಾಗದಲ್ಲಿ ನೀರಿರಬೇಕು ನೀರು ಬಿಡಿ. ಅಂದರೆ ನೀರಿನಿಂದ, ಬೆಂಕಿಯಿಂದ, ಗಾಳಿಯಿಂದ, ಬೆಳಕಿಂದ, ಭೂಮಿಯಿಂದ ಬರೋ ಆ 5 ಎನರ್ಜಿಗಳನ್ನು ನಮ್ಮ ಪಂಚಪ್ರಾಣಗಳಲ್ಲಿ ಹಾಕಿ, ಪ್ರಾಣ ಅಪಾನ ಮಾನ ಉದಾನ ಸಮಾನ 5 ವಾಯುಗಳಲ್ಲಿ ತುಂಬಿ, ಆ 5 ವಾಯುಗಳು ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಕೋಶಗಳನ್ನು ಸಮತೋಲದಲ್ಲಿ ಇಡುವಂಥದ್ದೇ ವಾಸ್ತು ಅಂತ. ಮನಸ್ಸಿನ ವಾಸ್ತು ಸರಿಯಿಲ್ಲ ಅಂತಂದರೆ ರೋಗ ಬಾಧೆ ತುತ್ತಾಗ್ತದೆ. ದೇಹದಲ್ಲಿ ಸರಿಯಿಲ್ಲ ಅಂದರೆ ಅಂಗವಿಕಲತೆ ಬರ್ತದೆ, 108 ರೋಗ ಬರ್ತದೆ. ಆತ್ಮವಾಸ್ತು ಇಲ್ಲಾಂದರೆ ತಿನ್ನಕ್ಕಿಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಕಾರ್ ಇಲ್ಲ, ಬಸ್ ಇಲ್ಲ, ತೋಟ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ವಾಸ್ತು ಆತ್ಮದೋಷದ. ನನಗೆ ಅದು ಪತ್ರ ಬರೆದಿದ್ದಾರೆ. ನಾನು ನಿಮ್ಮ ಮನೇಲಿ ನಾವೆಲ್ಲ ಚೆನ್ನಾಗಿದ್ವಿ, ಈ ಮನೆಗೆ ಬಂದಮೇಲೆ ನನ್ನ ಮಗ ಸ್ಕಿಜೋಫ್ರೆನಿಯಾ ಅನ್ನೋ ಒಂದು ಕಾಯಿಲೆಗೆ ತುತ್ತಾಗಿದ್ದಾನೆ. ಹುಚ್ಚುಚ್ಚ ಮಾತಾಡ್ತಾನೆ, ಮನಸ್ಸು ಮೇಲೆ ಅವನಿಗೆ ಗಮನ ಇಲ್ಲ, ಏನು ಮಾತಾಡ್ತೀನಿ, ಏನು ಬಿಡ್ತೀನಿ, ಏನು ಕೊಡ್ತೀನಿ ಅನ್ನೋದಿಲ್ಲ, ವಿಚಿತ್ರ ಒಬ್ಬನೇ ಮಾತಾಡ್ತಾನೆ, ಒಬ್ಬನೇ ನಗ್ತಾನೆ ಅಂತಾರೆ. ಇನ್ನೊಬ್ರು ಹೇಳ್ತಾರೆ, ನಮ್ಮ ಗಂಡಿಗೆ ಪಾರ್ಕಿನ್ಸನ್ ಬಂದಿದೆ, ಡೆಮೆನ್ಷಿಯಾ ಅನ್ನೋ ಮರುವು ಕಾಯಿಲೆ, ಅರಳು ಮರಳು, ಪ್ಯಾರಾಲಿಸಿಸು, ಈ ಥರ ಮನಸ್ಸಿಗೆ ಬ್ರೈನಿಗೆ ಸಂಬಂಧಪಟ್ಟಂಥ ಕೆಲವು ದೋಷಗಳು ಈ ಮನೆಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಇವ್ರು ಬರೋಕ್ಕೆ ಮುಂಚೆ ಇದ್ದವ್ರಿಗೆಲ್ಲ ಚೆನ್ನಾಗೇ ಹೋಗಿದ್ದಾರೆ, ಇದ್ದು ಬಾಳಿ ಬದುಕೋಗಿದ್ದಾರೆ. ಅವ್ರು ಬರೋಕ್ಕೆ ಮುಂಚೆ ಎಲ್ಲ ಚೆನ್ನಾಗಿದ್ದು ಬಾಳಿ ಓದಿ ಎಲ್ಲ ಫಾರಿಂಗೆಲ್ಲ ಹೋಗಿದ್ದಾರೆ. ಇವ್ರು ಬಂದಮೇಲೆ ಹಿಂಗಾಗಿದೆ ಅಂದರೆ ಆ ವಾಸ್ತು ಅದೇ ಕಿಟಕಿ, ಅದೇ ಮನೆ, ಅದೇ ಡೋರು, ಅದೇ ಜಾಗ, ಅದೇ ಆಯ, ಅದೇ ಅಳತೆ ಮನೆ, ಬೇರೆ ಚೇಂಜ್ ಆಗಿಲ್ಲ ಇವ್ರಿಗೋಸ್ಕರ. ಹಿಂದೆ ಇದ್ದವ್ರಿಗೆಲ್ಲ ಒಳ್ಳೇದಾದ್ಮೇಲೆ ಇವ್ರಿಗೆ ಯಾಕೆ ಕೆಡ್ತಾಗ್ತಿದೆ, ಮಗನಿಗೆ ಯಾಕೆ ಮನೋರೋಗ ಬಂತು, ಹಿಸ್ಟೀರಿಯಾ ಬಂತು, ಡೆಮೆನ್ಷಿಯಾ ಬಂತು. ಅಲ್ಲಿಗೆ ಅರ್ಥ ಹಿಂದಿದ್ದವ್ರು ಬರಲಿಲ್ಲ, ಇವ್ರು ಬಂದಿದೆ ಅಂದರೆ ವಾಸ್ತು ದೋಷ ಇದೆ ಅಂತೇಳಿ ಯಾರೋ ವಾಸ್ತು ಹೇಳೋರು ನಿಮಗೆ ಅಲ್ಲಿ ಮನೆ ಬಿಟ್ಬಿಡಿ, ಇಲ್ಲಾಂದ್ರೆ ನಾನು ಪರಿಹಾರ ಮಾಡಿಕೊಡ್ತೀನಿ, ನಂಗೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳ್ತಾರಂತೆ. ಹಾಗಾದರೆ ಇದು ವಾಸ್ತು ದೋಷನಾ? ಅಲ್ಲ, ನಮ್ಮ ಪ್ರಕಾರ ಅವನ ಜಾತಕ ದಶಾಭಕ್ತಿ ದೋಷ, ಅವನ ದೋಷ ಜಾತಕದಲ್ಲಿ. ಇಷ್ಟು ದಿವಸ ಇದ್ದವ್ರಿಗಿಲ್ಲ, ಈಗ ಸಡನ್ನಾಗಿ ಬಂತು. ಅವ್ನು ಮನೆಗೆ ಬಂದು 1 ವರ್ಷ ಆಗಿದೆ, ಬಂದ ತಕ್ಷಣ ಬರಬೇಕಾಗಿತ್ತು, ಇದು ಬಂದಿಲ್ಲ, 1 ವರ್ಷ ಆದಮೇಲೆ ಬಂದಿದೆ. ಅದು ಅವನ ಜಾತಕದ ಆಯಾ ದಶಾಭುಕ್ತಿ ನಡೆಯುವಾಗ ಬಂದಿದೆ. ಅದರಿಂದ ವಾಸ್ತು ದೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಡಿ ಮೈಂಡ್ ಸೋಲಿರೋ ವಾಸ್ತು ದೋಷದಲ್ಲಿ ನಾವು ಭಾಳ ಪ್ರಾಮುಖ್ಯತೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಆ ಮನೇಲಿದ್ದವ್ರಿಗೆ 2 ಮಕ್ಕಳಾಯಿತು, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರು, ಟ್ರಾನ್ಸ್ಫರ್ ಆಯಿತು. ಅದೇ ಮನೆಗೆ ಇನ್ನೊಬ್ಬ ಬಂದ, ಮದುವೆ ಆದ 5 ವರ್ಷ ಆದರೂ ಮಕ್ಕಳಾಗಿಲ್ಲ. ಹಿಂದಿದ್ದವ್ರಿಗೆ ಮಕ್ಕಳಾಗಿತ್ತು, ಇವನು ಮಕ್ಕಳಾಗಿಲ್ಲ ಅಂದರೆ ಅದೇ ವಾಸ್ತು, ಅದೇ ಕಿಟಕಿ, ಅದೇ ಮನೆ, ಅದೇ ಟಾಯ್ಲೆಟು, ಅದೇ ಅಡುಗೆ ಮನೆ, ಅದೇ ಬೆಡ್ರೂಮು. ಇಲ್ಲಿ ಅಮೇರಿಕಾ, ಲಂಡನ್, ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಕಡೆಲ್ಲ ಹೋದಾಗ 20-50 ಮನೆ ಅಂತಸ್ತು ಅಪಾರ್ಟ್ಮೆಂಟ್ಗಳೆಲ್ಲವೆ ದೊಡ್ಡ. ಅಲ್ಲಿ ಯಾರೂ ವಾಸ್ತು ನೋಡೋದೇ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಆದರೆ ಇಲ್ಲಿ ವಾಸ್ತು ದೋಷ ಅಂತ ಯಾಕೆ ಬಂತು? ಈಗ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮ ಅವರು ಪತ್ರದಲ್ಲಿ ಬರೆದಿರೋ ಪ್ರಕಾರ ಮಗನಿಗೆ ಹುಚ್ಚು ಥರ ಮಾತಾಡ್ತಾನೆ, ಹುಚ್ಚುಚ್ಚಂಗೆ ಆಡ್ತಾನೆ, ಕೂತಿದ್ದ ಕಡೆ ಕೂತಿರ್ತಾನೆ, ಸ್ನಾನ ಬಗ್ಗೆ ಗಮನ ಇಲ್ಲ, ಬಟ್ಟೆ ಹಾಕ್ಕೋಬೇಕು ಅನ್ನೋ ಗಮನ ಇಲ್ಲ. ಅವನಿಗೆ ಅದರಲ್ಲೇ 21 ವರ್ಷ 22 ವರ್ಷ ಅಂತೆ, ಇಂಜಿನಿಯರಿಂಗ್ ಓದ್ತಿದ್ದ ಹುಡುಗ. ಹೀಗೆ ಅವರು ಎಲ್ಲ ಬರೆದಿದ್ದಾರೆ. ಅವನಿಗೆ ಯಾರೋ ಬಂದಂಗೆ ಆಗುತ್ತೆ, ಯಾರೋ ಮಾತಾಡ್ತಿದ್ದಾರೆ, ಯಾರೋ ನೋಡಿ ನಗಾಡ್ತಿದ್ದಾರೆ, ಯಾರೋ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಹೀಗೆ ಒಂದೊಂದಾಗಿ ಹುಚ್ಚುಚ್ಚಂಗೆ ಮಾತಾಡ್ತಾನೆ. ಈ ಮನೆಗೆ ಬಂದಮೇಲೆ ಹಿಂಗಾಯಿತು ಅಂತ. ಮನೆಗೆ ಬಂದು ಅವನು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿ 2 ವರ್ಷ ಇಂಜಿನಿಯರ್ ಹೋದ್ಮೇಲೆ 3ನೇ ವರ್ಷಕ್ಕೆ ಹಿಂಗೆ ಆಗಿರೋದು. ಅವ್ನು ಬಂದ ತಕ್ಷಣ 1ನೇ ವರ್ಷಕ್ಕೆ ಆಗಬೇಕಾಗಿತ್ತಲ್ಲ. ಇದೇ ಗೋಳು. ಆವಾಗ ಜಾತಕದಲ್ಲಿ ದೋಷ ಇರೋದ್ರಿಂದ ವಾಸ್ತು ದೋಷ ಇಲ್ಲ ಅಲ್ಲಿ. ಅದಕ್ಕೆ ನಾವು ಹೆಚ್ಚಿಗೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಕರ್ಮಗಳನ್ನು ಮಾಡ್ತಿರಬೇಕು. ಅದೆಂಥ ವಾಸ್ತು ಇದ್ರೂ ಕೂಡ ಸರಿ ಹೋಗುತ್ತೆ. ಮನೇಲಿ ಪೂಜೆ, ಧ್ಯಾನ, ಜಪ, ತಪ, ಸೇವೆ, ಆಚಾರ ವಿಚಾರಗಳ ಒಳ್ಳೆತನ, ಒಳ್ಳೆ ಸದ್ಭಾವನೆಗಳು ಇತ್ತು ಅಂತಂದರೆ ಅದೆಂಥ ಕೆಟ್ಟ ವಾಸ್ತು ಇದ್ರೂ ಕೂಡ ನಮಗೆ ಒಳ್ಳೇದು ಮಾಡುತ್ತದು, ಎದುರ್ಕೊಳ್ಳುತ್ತೆ. ಯಾಕೆಂದರೆ ಅದು ಮೂಲತಃ ಪಂಚಭೂತದ ಎನರ್ಜಿ. ಇದೆಲ್ಲ ನೋಡಿದಾಗ
ನನಗೊಂದು ಅನುಭವಕ್ಕೆ ಬಂದಿದ್ದೇನಪ್ಪ ಅಂತಂದರೆ, ನಾನು ಶೆಡ್ಡಲ್ಲಿ ವಾಸ ಮಾಡೋರು, ಮೀಡಿಯಮ್ ಕ್ಲಾಸ್ ವರ್ಗದವರು, ಅಪಾರ್ಟ್ಮೆಂಟಲ್ಲಿ ವಾಸ ಮಾಡೋರು, ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿ ವಾಸ ಮಾಡೋರು ಮತ್ತು ಗುಡಿಸ್ಲಲ್ಲಿರೋರು, ಇದೆಲ್ಲ ನೋಡಿದಾಗ ಅವ್ರವ್ರ ಕರ್ಮಾನುಸಾರವಾಗಿ ಜಾತಕ ನಡೀತಿದ್ದೀವಿ, ನಾವು ವಾಸ್ತು ಪ್ರಕಾರ ಜಾತಕ ನಡೀತಿಲ್ಲ. ಹಾಗಾದರೆ ನನ್ನ ಜಾತಕದಲ್ಲಿ ಎಲ್ಲ ಥರ ದೋಷ ಇದೆ. 100% ವಾಸ್ತು ಮನೆಗೆ ಹೋದ ತಕ್ಷಣ ನಾನು CM ಆಗ್ಬೋದಾ, MLA ಆಗ್ಬೋದಾ, ಕಾರ್ಪೊರೇಟರ್ ಆಗ್ಬೋದಾ, ದೊಡ್ಡ ಸ್ಪೋರ್ಟ್ಸ್ಮನ್ ಆಗ್ಬೋದಾ, ಅಲ್ಲ ಆ್ಯಕ್ಟ್ರ್ ಆಗ್ಬೋದಾ? ಆ ಮನೆ ನಾನು ಉನ್ನತವಾದ ಮಟ್ಟಕ್ಕೆ ತೊಗೊಂಡೋಗುತ್ತಾ? ಇಲ್ಲ. ನನ್ನ ಜಾತಕದಲ್ಲಿರೋ ಕರ್ಮಗಳೇ ನನ್ನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಬೇಕು, ಆ ಕರ್ಮಗಳೇ ನಾನು ಹಾಳು ಮಾಡಬೇಕು. ಆದ್ದರಿಂದ ಪ್ರಕೃತಿಲಿ ಏನು ದೋಷ ಇಲ್ಲ, ದೋಷ ಇರೋದು ನಮ್ಮ ಜಾತಕದಲ್ಲಿ ಅಂತ. ಈ ಹುಡುಗ ಒಂಥರ ವಿಚಿತ್ರ ಮಾತಾಡೋದು, ಅಳೋದು, ನಗೋದು, ಒಬ್ಬನೇ ಕೂತ್ಕೊಳ್ಳೋದು, ಒಬ್ಬನೇ ಮಾತಾಡೋದು, ಒಬ್ಬನೇ ಓಡಾಡೋದು, ಒಬ್ಬನೇ ಒಂಥರ ವಿಚಿತ್ರವಾಗಿ ಆ್ಯಕ್ಟ್ ಮಾಡೋದೆಲ್ಲ ಮಾಡ್ತಿದ್ದಾನೆ. ವಾಯುವಿಗೆ ಸಂಬಂಧಪಟ್ಟಂಥ ದೋಷಗಳು ಅವನಲ್ಲಿದೆ. ಅದಕ್ಕೆ ಪರಿಹಾರ, ವಾಸ್ತು ದೋಷದವರು ವಾಸ್ತು ದೋಷ ಇದೆ ಅಂತ ವಾಸ್ತು ಕನ್ಸಲ್ಟೆಂಟ್, ಅದಕ್ಕೆ ನಿಮ್ಮ ಮಗನಿಗೆ ಹಿಂಗೆ ಆಗ್ತಿದೆ ಅಂತ. ಅಕಸ್ಮಾತ್ ಇವ್ರ ಮನೆ ಖಾಲಿ ಮಾಡಿಕೊಂಡು ಹೋದರೆ ಇನ್ನೊಬ್ರು ಬರ್ತಾರೆ, ಅವ್ರಿಗೆ ಇದೇ ಥರ ಆಗಬೇಕಲ್ಲ, ಮಗನಿಗೋ ಮಗಳಿಗೋ ಯಾರಿಗೋ ಒಬ್ರಿಗೆ ಆಗಬೇಕು. ಅದರಿಂದ ಒಂದು ಮನೆ ಅಂದಮೇಲೆ ದೋಷ ಎಲ್ರಿಗೂ ತಟ್ಟಬೇಕದು, ಮನೆಯವ್ರು ಎಲ್ರಿಗೂ, ಅಲ್ಲಿ ಒಬ್ಬನಿಗೆ ಇಬ್ರಿಗಲ್ಲ. ಅದರಿಂದ ಇಲ್ಲಿ ವಾಸ್ತು ದೋಷಕ್ಕಿಂತ ನಮ್ಮ ಜಾತಕದಲ್ಲಿ ಏನು ದೋಷಗಳಿದೆ ಹುಡುಕಿ 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 ಅದಕ್ಕೆ ಪರಿಹಾರ ಮಾಡ್ತಿದ್ರೆ ವಾಸ್ತು ಸುಮ್ಮನೆ ಆಗಿಬಿಡ್ತದೆ. ನಾವೇನೋ ಮಾಡ್ದೆ ಕೂತಿರೋವಾಗ ವಾಸ್ತುದ ಮೇಲೆ ದಬ್ಬಾಳಿಕೆ ಮಾಡುತ್ತೆ. ಅದರಿಂದ ನಮ್ಮ ಅನುಭವದ ಆಧಾರದ ಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ಸ್ವಚ್ಛತೆ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು, ಬೇಡದಿರೋ ವಸ್ತುಗಳನ್ನು ಹೊರಗಡೆ ಹಾಕಬೇಕು, ಬೇಡದಿರೋ ಚಿಂತೆಗಳನ್ನು ಮನಸ್ಸಿಂದ ಹೊರಗೆ ಹಾಕಬೇಕು, ಅನ್ಯರಿಗೆ ತೊಂದರೆ ಕೊಡಬಾರ್ದು. ನೀವು ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ ನಿಮ್ಮನೆ ವಾಸ್ತು ನಿಮಗೆ ತೊಂದರೆ ಕೊಡುತ್ತೆ. ಅವ್ರ ಶಾಪ ವಾಸ್ತು ರೂಪದಲ್ಲಿ ತಟ್ಟುತ್ತೆ, ಅವ್ರ ಗೋಳು ಅವ್ರು ಅಯ್ಯೋ ಅನಿಸಿದ್ದು ವಾಸ್ತು ರೂಪದಲ್ಲಿ ನಮ್ಗೆ ತಟ್ಟಿಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ಸದಾಚಾರ, ವಿಚಾರ, ಆಚಾರ, ಸಂಸ್ಕಾರದಲ್ಲಿದ್ದರೆ, ಶೆಡ್ಡಲ್ಲಿದ್ದರೂ ರಾಜ, ದೊಡ್ಡ ಬಂಗ್ಲೆಯಲ್ಲಿದ್ದರೂ ರಾಜನಾಗಿರ್ಬೋದು. ಅವನಿಗೆ ಗಜಕೇಶ್ವರಿ ಯೋಗ, ಅಖಂಡ ರಾಜಯೋಗ ಅಂತೇಳಿ ಹೇಳ್ತಾರೆ. ಈ ರೀತಿ ದೋಷಗಳು ನಾವು ಮನೇಲಿದೆ ಅಂತ ಅಂದ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ವಾಸ್ತು ಕರೆಕ್ಷನ್ಸ್ ಮಾಡಿಸಿದ್ರು ಆಯಿತು, ಅವ್ರು ಏನೇನು ಹೇಳಿದ್ರು ವಾಸ್ತು ಕರೆಕ್ಷನ್ ಎಲ್ಲ ಮಾಡಿದರೂ ಕೂಡ ನನಗಿನ್ನೂ ಒಳ್ಳೇದಾಗ್ತಿಲ್ಲ ಅಂದರೆ ತಪ್ಪಲ್ವಾ ಅದು? 20 ಸಲ ಶಬರಿಮಲೆಗೆ ಹೋಗಿ ಬಂದೆ ಅಂದರೆ ಅವ್ನು ಸಾಲ ಬಾಧೆ ಇದೆ, ರೋಗ ಬಾಧೆ ಇದೆ, ಇನ್ನು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಹಂಗಾರೆ ಆ ವಾಸ್ತು ಯಾಕೆ ಮದುವೆ ಮಾಡಿಸಿಲ್ಲ, ಮಕ್ಕಳಾಗಿಲ್ಲ, ಸಾಲ ಬಾಧೆ ತೀರಿಸಲಿಲ್ಲ? ಎಲ್ಲೋದ ಅಯ್ಯಪ್ಪ, ಎಲ್ಲೋಯ್ತು ತಿರುಪತಿ, ಎಲ್ಲೋಯ್ತು ರಾಮೇಶ್ವರ, ಎಲ್ಲೋಯ್ತು ಧರ್ಮಸ್ಥಳ ಮಂಜುನಾಥ? ಇದನ್ನೆಲ್ಲ ಗಮನಕ್ಕೆ ತೊಗೋಬೇಕು ನಾವು. ಅದಕ್ಕೆ ಪ್ರತಿನಿತ್ಯ ನಾವು ಒಳ್ಳೇದು ಮಾಡಿ, ಒಳ್ಳೆ ಚಿಂತನೆ ಮಾಡಿ, ಒಳ್ಳೆಯದನ್ನು ಕೊಡಿ, ಒಳ್ಳೇದು ತಗೊಳ್ಳಿ, ಒಳ್ಳೆಯವ್ರ ಜೊತೆ ಇರಿ. ಯಾವಾಗಲೂ ಅದೆಂಥ ವಾಸ್ತು ದೋಷ ಇದ್ರೂ ಹೊಟ್ಟೋಗುತ್ತೆ. ಇಲ್ಲಿ ನಾನು ಮಾತಾಡ್ತಿರೋದು ಮನೆ ವಾಸ್ತು ಅಲ್ಲ, ಮನಸ್ಸಿನ ವಾಸ್ತು, ದೇಹದ ವಾಸ್ತು, ಆತ್ಮದ ವಾಸ್ತು. ಇದು ನಿಜವಾದ ವಾಸ್ತು. ಇದಕ್ಕೆ ಸರಿಯಾದ ರೀತಿ ಆಚಾರ ವಿಚಾರ ಶುಭಗಳನ್ನು ಕೊಡ್ತಾ ಇರಬೇಕು ನಾವು. ನಮ್ಮ ಅರಮನೆಯಲ್ಲಿ 100% ವಾಸ್ತು ಇದ್ದೋ ಚಕ್ರಾಧಿಪತಿ ಸಾಮ್ರಾಟರಿಗೂ ಕೂಡ ತೊಂದರೆ ಇತ್ತು. ರಾಮ ಹುಟ್ಟಿದ ಅರಮನೆ ಕೂಡ ವಾಸ್ತು ದೋಷ ಇಲ್ಲ. ಕೃಷ್ಣ ಹುಟ್ಟಿದ್ದು ಬೆಳೆದಿದ್ದು ಕೂಡ ಎಲ್ಲೂ ವಾಸ್ತು ದೋಷ ಇಲ್ಲ. ಆದರೆ ಕೃಷ್ಣ ಎಷ್ಟು ಕಷ್ಟಪಟ್ಟ, ರಾಮ ಎಷ್ಟು ಕಷ್ಟಪಟ್ಟ, ಜಾತಕ ದೋಷ, ವಾಸ್ತು ದೋಷ ಅಲ್ಲ ಅದು. ಕಾಡಲ್ಲಿ ಏನಪ್ಪ ವಾಸ್ತು ದೋಷ ಇದೆ? ಕಾಡಲ್ಲಿ ಏನು ದೋಷ ಇಲ್ಲ ವಾಸ್ತು. ಸೀತೆನ ಕಿಡ್ನಪ್ ಮಾಡ್ಕೊಂಡು ಹೋದ ರಾವಣ. ಅದೇ ಒಂದು ನೆಪ ತಾಕೋ ಅವನಿಗೆ ದೊಡ್ಡ ರಾಮಾಯಣವೇ ನಡೆದೋಯ್ತು. ರಾಮಂಗೂ ರಾವಣಿಗೂ ಯುದ್ಧ ನಡೀತು. ಒಂದು ಹುಡುಗಿ ಕಿಡ್ನಪ್ ಮಾಡಿರು. ದ್ರೌಪದಿನ ವಸ್ತ್ರಾವರಣ ಮಾಡಿ ತುಂಬು ಸಭೆಯಲ್ಲಿ ಅವಳನ್ನ ಮಾಡಿದ್ದಕ್ಕೆ ದೊಡ್ಡ ಮಹಾಭಾರತವೇ ನಡೆದೋಯ್ತು. ಅರಮನೆ ಪಾಂಡವ್ರಿಗೆ ವಾಸ್ತು ಚೆನ್ನಾಗಿರಲಿಲ್ವಾ? ಕೌರವ್ರಿಗೆ ವಾಸ್ತು ಚೆನ್ನಾಗಿರಲಿಲ್ವಾ? ವಾಸ್ತು ಚೆನ್ನಾಗಿದೆ ಯಾಕಪ್ಪ ಮಹಾಭಾರತ ಯುದ್ಧ ನಡೀತಾ ಇತ್ತು? ವಾಸ್ತು ಚೆನ್ನಾಗಿಲ್ಲ ಅಂದಿದ್ರೆ ಏನಾಗ್ತಿತ್ತು? ವಾಸ್ತು ಚೆನ್ನಾಗಿದೆ ಇದೆಲ್ಲ ಗಮನಕ್ಕೆ ತಂದಾಗ ಇರೋದು ಅವರ ಜಾತಕದ ದೋಷ ಅಂತ. ವಾಯುವ್ಯ ದಿಕ್ಕಿನಲ್ಲಿ ನಿಮಗೆ ಗಾಳಿ, ಬೆಳಕು, ನೀರು, ಬೆಂಕಿ, ಹವಾ, ಹೀಟು, ಅಗ್ನಿತತ್ವ ಹೀಟು, ಗಾಳಿ ಬರಬೇಕು, ಚೆನ್ನಾಗಿ ಬೆಂಕಿ ಬರಬೇಕು, ಮತ್ತು ಅಲ್ಲಿ ಭೂತತ್ವ ಭೂಮಿಯಿಂದ ಒಳ್ಳೆಯ ಆಕರ್ಷಣ ಶಕ್ತಿ ಇರಬೇಕು, ಮತ್ತು ನೀರು ತೇವಾಂಶ ಇರಬೇಕು. ಈ 5 ತತ್ವ ಕರೆಕ್ಟಾಗಿತ್ತು ಅಂದರೆ ವಾಯುವ್ಯದಲ್ಲಿ ನಿಮ್ಗೆ ಮನೇಲಿ ವಾಸ ಮಾಡೋರಿಗೆ ಯಾವುದೇ ತೊಂದರೆ ಇರೋದಿಲ್ಲ.
ಇಲ್ಲ ವಾಯುವ್ಯ ದಿಕ್ಕಿನಲ್ಲಿ ದೋಷ ಇತ್ತು ಅಂದರೆ ನಿಮ್ಮ ಉಸಿರಾಟದಲ್ಲಿ ಮನಸ್ಸಿನಲ್ಲಿ ಪ್ರಾಬ್ಲಮ್ ಇರ್ತದೆ. ಅದಕ್ಕೇನು ಮಾಡಬೇಕು, ವಾಯುಮುದ್ರಾ ಅಂಥೇಳಿ ಒಂದು ಮುದ್ರಾ ಇದೆ ವಾಸ್ತುಶಾಸ್ತ್ರದಲ್ಲಿ. ಎಲ್ಲ ಬೆರಳನ್ನ ಫ್ರೀ ಮಾಡ್ಕೊಳ್ಳಿ, ಚೆನ್ನಾಗಿ ಎಲ್ಲನೂ ಮುಷ್ಟಿ ಮಾಡಿ, ಈ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಓಪನ್ ಮಾಡಿ ಎರಡು ಹಸ್ತದಲ್ಲಿ ಹೀಗೆ ಮಾಡಿಬಿಟ್ಟು ಹಿಂಗೆ ಇಟ್ಕೊಳ್ಳಿ. ಹೀಗೆ ಇನ್ನೂ ಸಹ ತೋರಿಸ್ತೀನಿ. ಎಲ್ಲ ಬೆರಳನ್ನು ಮುಷ್ಟಿ ಮುದ್ರೆ ಮಾಡಿ ತೋರು ಬೆರಳು ಮತ್ತು ಮಧ್ಯಮ ಬೆರಳು ಎರಡು ಹಿಂಗೆ ಇಟ್ಕೊಳ್ಳಿ. ಈಗ ಇಟ್ಕೊಂಡು ನಾನು ಹೇಳೋ ಮಂತ್ರನ ವಾಯುವ್ಯ ದಿಕ್ಕಿಗೆ, ವಾಯುವ್ಯ ಅಂದ್ರೇನು ಪಶ್ಚಿಮ ಮತ್ತು ಉತ್ತರದ ಕಾರ್ನರ್ ದಿಕ್ಕು ವಾಯುವ್ಯ, ಅಲ್ಲಿ ಇಟ್ಕೊಂಡು ಈ ಮುದ್ರೆನಿಗೆ ಸ್ವಲ್ಪ ಮಧ್ಯದ ಬೆರಳು ಮತ್ತು ತೋರು ಬೆರಳು ಬೆಂಡ್ ಮಾಡಬೇಕು. ಇನ್ನು 3 ಬೆರಳ ಮೇಲೆ ಇನ್ನು ಹೆಬ್ಬೆಟ್ಟನ್ನ ಉಂಗುರ ಬೆರಳು ಕಿರು ಬೆರಳು ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ಇಟ್ಕೊಂಡು ಓಂ ವಾಯುವೆ ತಾರ ತಾರ ಸ್ವಾಹ, 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 ಓಂ ವಾಯುವೆ ತಾರ ತಾರ ಸ್ವಾಹ. ಇವೆರಡು ಬೆಟ್ಟು ಓಪನ್ ಆಗಿರಬೇಕು. ಓಂ ವಾಯುವೆ ತಾರ ತಾರ ಸ್ವಾಹ. ಮನಸ್ಸಿನಲ್ಲಿ ಬರುವಂಥ ವಿಕೋಪಗಳು, ಬೈಪಾಲರ್ ಡಿಸಾರ್ಡರ್ಸು, ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಅಲ್ಝಿಮೀರಿಯಾ, ಡೆಮೆನ್ಷಿಯಾ, ಈ ಥರ ಪಾರ್ಕಿನ್ಸನ್ನು ಮತ್ತು ಬ್ರೈನಿಂದ ಬರೋದು ಲಕ್ವಾ, ಈ ಥರದ್ದೆಲ್ಲ ವಾಯುತತ್ವ. ಅದರಿಂದ ಆ ವಾಯುತತ್ವ ವಾಯುವ್ಯ ದಿಕ್ಕಿನಿಂದ ಬರುವಂಥ ಗಾಳಿಗೆ ಇದನ್ನು ಎನರ್ಜೈಸ್ ಮಾಡಿ, ಟ್ಯೂನ್ ಮಾಡಿ, ಕಸ್ಟಮೈಸ್ ಮಾಡಿ ನಮ್ಮ ಬಾಡಿ, ಆತ್ಮ, ಮೈಂಡು, ಸೋಲಿಗೆ ಈ ಮಂತ್ರ ಮುಖೇನ ಆ ಪಂಚಭೂತಗಳ ಶಕ್ತಿಯನ್ನು ಪಂಚಪ್ರಾಣಗಳಿಂದ ಪಂಚಕೋಶ, ಪಂಚೇಂದ್ರಿಯ, ಜ್ಞಾನೇಂದ್ರಿಯ ಇದಿಷ್ಟನ್ನು ಕಸ್ಟಮೈಸ್ ಮಾಡಿ ಎನರ್ಜೈಸ್ ಮಾಡುವಂಥದ್ದು ಈ ಮುದ್ರಾ ಮಂತ್ರ. ತಂತ್ರ ಏನು, ವಾಯುವ್ಯ ದಿಕ್ಕಿಗೆ ನೀವು ಒಂದು ಸಣ್ಣದು ಲಕ್ಷ್ಮೀ ನರಸಿಂಹರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಉಗ್ರ ನರಸಿಂಹ, ವಾಯುವ್ಯದಲ್ಲಿ ಉಗ್ರ ನರಸಿಂಹ ಇರ್ತಾರಂತೆ. ಅದರಿಂದ ಲಕ್ಷ್ಮೀ ನರಸಿಂಹನ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಏನೋ ಮನೋಕಾಯಿಲೆಗಳೆಲ್ಲ ಕ್ಯೂರ್ ಆಗತ್ತಂತೆ. ಇದು ತಂತ್ರ. ಆ ದಿನ ಅರ್ಧ ಗಂಟೆ ವಾಯುವ್ಯ ದಿಕ್ಕಿಗೆ ಮುಖ ಮಾಡ್ಕೊಂಡು ಈ ಮುದ್ರೆ ಇಟ್ಕೊಂಡು, ಮುದ್ರೆ ದೇಹದಲ್ಲಿರೋ ದೋಷನ ತೆಗೆಯುತ್ತೆ, ಮಂತ್ರ ಮೈಂಡಲ್ಲಿರೋದನ್ನು ತೆಗೆಯುತ್ತೆ. ಮಂತ್ರ ಸೌಂಡ್ ಥೆರಪಿ, ಮುದ್ರಾ ಫಿಸಿಯೋಥೆರಪಿ, ತಂತ್ರ ಆತ್ಮದಲ್ಲಿರೋ, ತಂತ್ರ ಅಂದರೆ ಟೆಕ್ನಾಲಜಿ, ಆತ್ಮದ ದೋಷ ತೆಗೆಯುತ್ತೆ ಅಂತ ಇದು ವಾಸ್ತು ರತ್ನಾಕರದಲ್ಲಿ ಒಂದು ಕಡೆ ವಿಷಯವಾಗಿ ಹೇಳ್ತಾರೆ. ಇದು ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 26ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿನ, ಹುಣ್ಣಿಮೆ, ದತ್ತ ಹುಣ್ಣಿಮೆ. ಅವತ್ತು ನಾವು ದತ್ತ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಬಿಜಾಪುರ ಶಾಖೆ ವತಿಯಿಂದ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮತ್ತು ಅಬಾರ್ಷನ್ ಆಗ್ತಿದ್ರೆ, ಅಂಗವಿಕಲರ ಮಕ್ಕಳು ಹುಡ್ತಾಯಿದ್ರೆ, ಓದೋ ಹುಡುಗರು ಎಲ್ಲ ಸಬ್ಜೆಕ್ಟಲ್ಲೂ ಫೇಲು, ಆಮೇಲೆ ಕೆಲಸದಲ್ಲಿ ಇರ್ತಾರೆ, ಕೆಲಸ ಕಳ್ಕೊಂಡ್ಬಿಡ್ತಾರೆ, ವ್ಯಾಪಾರ ಮಾಡ್ತಾರೆ, ನಷ್ಟ ಆಗಿಬಿಡುತ್ತೆ. ಯಾವುದೋ ಒಂದು ಟೈಮ್ ಚೆನ್ನಾಗಿದ್ದಾಗ ಕಾರ್ ತೊಗೊಂಡಿದ್ರು, ಒಡವೆ ಮಾಡಿಸ್ಕೊಂಡಿದ್ರು, ಮನೆ, ತೋಟ, ಹೊಲ, ಗದ್ದೆ ಎಲ್ಲ ತೊಗೊಂಡಿದ್ರು. ಯಾವುದೋ ಒಂದು ಟೈಮ್ ಕೆಟ್ಟಾದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಮಾರ್ಕೊಂಬಿಟ್ಟು ಬೀದಿಗೆ ಬಂದುಬಿಡ್ತಾರೆ, ಕೇರಾಪಟ್ಟು ಮಾತಾಡ್ಬಿಡ್ತಾರೆ. ಗುರು ವಕ್ರನಾದಾಗ, ಗುರು ನೀಚನಾದಾಗ, ಗುರು ಅಸ್ತನಾದಾಗ ಆಗೋ ತೊಂದರೆಗಳು. ಯಾರ ಜಾತ ಗುರು ಶಾಪ, ಗುರು ನಿಂದನಾ ದೋಷ, ಗುರು ಬಗ್ಗೆ ಅಪಪ್ರಚಾರ ಮಾಡಿದರೆ ಅವ್ರಿಗೆ ಈ ಜನ್ಮದಲ್ಲಿ ಇದೆಲ್ಲ ದೋಷಗಳು ಅನುಭವಿಸ್ಬಿಟ್ಟೆ ಸಾಯಬೇಕು. ಈ ಥರದ್ದೆಲ್ಲ ನೀವು ಶಾಂತಿ ಮಾಡಿಸ್ಕೋಬೇಕು ಅಂತಂದರೆ ವರ್ಷಕ್ಕೆ 2 ಹುಣ್ಣಿಮೆ ಬರುತ್ತೆ. ಒಂದು ಗುರು ಪೂರ್ಣಿಮೆ ಜೂನ್ ಜುಲೈನಲ್ಲಿ, ಒಂದೊಂದು ಡಿಸೆಂಬರಲ್ಲಿ ಧನುರ್ಮಾಸದಲ್ಲಿ ದತ್ತ ಹುಣ್ಣಿಮೆ ಅಂತೇಳಿ. ಗುರು ಶಾಂತಿ ನೀವು ಮಾಡಿಸ್ಬೇಕು ಅಂದರೆ 1,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ನಾವು ಪಾಪ ಇರೋರು ಕೊಡ್ತಾರೆ, ಬಡವರು ಏನು ಮಾಡ್ತಾರೆ, ಕೊಡೋಕ್ಕಾಗಲ್ಲ. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಉಚಿತವಾಗಿ 26ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 4 ಗಂಟೆಗೆ ದತ್ತ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ ಬಿಜಾಪುರದಲ್ಲಿ. ಬೆಳಗ್ಗೆ ಕಳಶದಲ್ಲಿ ದತ್ತಾತ್ರೇಯ, ಲಕ್ಷ್ಮೀ ನರಸಿಂಹ, ಸುದರ್ಶನ ಆವಾಹನೆ ಮಾಡಿ 21 ವೆರೈಟಿಯ ಸ್ನಾನಗಳು ಮಾಡಿಸಿ, ಅಭಿಷೇಕ ಮಾಡಿ, 1008 ಮಂತ್ರದಿಂದ ಅರ್ಚನೆ ಮಾಡಿ, ವಿವಿಧ ಬೀಜ ಮಂತ್ರಗಳಿಂದ, ಮಾಲಮಂತ್ರಗಳಿಂದ ದತ್ತ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ ಮಾಡ್ತಾಯಿದ್ದೀವಿ. 12 ಗಂಟೆಗೆ ಪೂರ್ಣಾಹುತಿ ಆಗುತ್ತೆ. ಪೂರ್ಣಾಹುತಿ ಆದಮೇಲೆ ದತ್ತಾತ್ರೇಯಗೆ ಇಟ್ಟಂಥ ಭಿಕ್ಷೆಯನ್ನು ನಾವು ದತ್ತ ಭಿಕ್ಷೆ ಮಧುಕರಿ ಅಂತ ಬಂದವ್ರಿಗೆಲ್ರಿಗೂ ದತ್ತ ಭಿಕ್ಷೆ ಕೊಡ್ತೀವಿ. ಅದಾದಮೇಲೆ ಊಟ ಪ್ರಸಾದ ವಿನಿಯೋಗ ಆಗುತ್ತೆ. ಇದು ಬೆಳಗ್ಗೆ 7 ರಿಂದ 4 ಗಂಟೆ ತನಕ. ಇದು ಉಚಿತವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಯಾರಿಗೆ ಮದುವೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಇಷ್ಟೊತ್ತು ಏನು ಹೇಳಿದ ದೋಷಗಳಿತ್ತು ಅಂತಂದರೆ ಈ ಕಾರ್ಯಕ್ರಮಕ್ಕೆ ಬನ್ನಿ, ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ. ಸಂಕಲ್ಪಕ್ಕೆ ಕೂತ್ಕೋಬೇಕು ಅನ್ನೋದಾರೆ ದತ್ತ ಭಿಕ್ಷೆ, ಗುರು ಭಿಕ್ಷೆ, ಗುರು ದಕ್ಷಿಣೆ ಅಂತೇಳಿ 101 ರೂಪಾಯಿ ತರಬೇಕು ಪ್ರತಿಯೊಬ್ಬರು. 1 kg ಶೇಂಗಾ ಅಂದರೆ ಕಡಲೆಕಾಯಿ ಬೀಜ, ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಕಡಲೆಕಾಯಿ, ಅದು 1 kg ತೊಗೊಂಬಂದರೆ ನಾನು ಅದರಲ್ಲಿ ಮಂತ್ರ ತಂತ್ರ ಮಾಡಿಸಿ ನಿಮಗೆ ಕೆಲವು ವಿಶೇಷವಾಗಿ ಸಂಕಲ್ಪ ಮಾಡಿಸಿ ಈ ದೋಷದಿಂದ ಬಿಡುಗಡೆ ಹಾಕಿ ನಾವು ಕೆಲವು ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಇದು ದತ್ತ ಜಯಂತಿಗೆ ಇರುವಂಥದ್ದು.
ಇದು ನಡೆಯೋ ಸ್ಥಳ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂಥೇಳಿ ಐಶ್ವರ್ಯ ನಗರ ಆಶ್ರಮ ರಸ್ತೆ ಬಿಜಾಪುರ ಅಂತ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಐಶ್ವರ್ಯ ನಗರ ಆಶ್ರಮ ರಸ್ತೆ ಅಲ್ಲಿ ನಡೆಯುವಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತಾವೆಲ್ಲರೂ ಕುಟುಂಬ ಸಮೇತ ಭಾಗವಹಿಸಿ 7ರಿಂದ ಮಧ್ಯಾಹ್ನ 3:30-4 ಗಂಟೆ ತನಕ ನಡೀತೆ. ಇನ್ನೊಂದು ಅನೌನ್ಸ್ಮೆಂಟು 7ನೇ ತಾರೀಕು ಜನವರಿ ಭಾನುವಾರ ಮೈಸೂರಿಗೆ ನಾನು ಬರ್ತಾಯಿದ್ದೀನಿ. ಮೈಸೂರಲ್ಲಿ ಗುರುಸ್ಪಂದನ ಕಾರ್ಯಕ್ರಮ ಇದೆ 10ರಿಂದ 12. ಅದು ಡೈರೆಕ್ಟಾಗಿ ನಮ್ಮನ್ನು ಬಂದು ಭೇಟಿ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು. ಉಚಿತವಾಗಿ ಮಾಡುವಂಥ ಕಾರ್ಯಕ್ರಮ. ಮತ್ತು ಅದೇ ದಿನ ಮಧ್ಯಾಹ್ನ 2ರಿಂದ 7:15 ತನಕ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀವಿ ನಾವು. ಅಗ್ನಿಹೋತ್ರ ದೀಕ್ಷಾ ಅದೇ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷದಲ್ಲಿ 2 ಮಂತ್ರ ಮಾಡುವಂಥದ್ದು. ಅದು ಕೂಡ ಅಷ್ಟೇ ಎಲ್ಲ ಥರ ಹೋಮ ಜಾತ್ರೆ ಮಂತ್ರ ತಂತ್ರ ಎಲ್ಲ ಮಾಡಾಯಿತು, ನಮಗೇನು ಒಳ್ಳೆಯದಾಗಿಲ್ಲ ಅಂದರೆ ಕೊನೆಯ ಪರಿಹಾರ ಅಗ್ನಿಹೋತ್ರಿ. ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಸಂಧಿ ಕಾಲದಲ್ಲಿ ಕೊಡುವಂಥ ಆಹುತಿ ಭಾಳ ವಿಶೇಷವಾದಂಥ ಪರಿಹಾರ, ನಿತ್ಯ ನಿರಂತರ ಹೋಮ. ಇದನ್ನು ನಾನು ಮೈಸೂರು ದೀಕ್ಷೆ ಕೊಡ್ತಾಯಿದ್ದೀನಿ. ಮಧ್ಯಾಹ್ನ 2ರಿಂದ 7 ಗಂಟೆ ತನಕ. ಬೆಳಗ್ಗೆ ಗುರುಸ್ಪಂದನ, ಮಧ್ಯಾಹ್ನ ಅಗ್ನಿಹೋತ್ರ ದೀಕ್ಷೆ. ಗುರುಸ್ಪಂದನ ಫ್ರೀ, ಉಚಿತ ಕಾರ್ಯಕ್ರಮ. ಅಗ್ನಿಹೋತ್ರ ಫ್ರೀ ಅಲ್ಲ. ಇದು ನಡೆಯೋ ಸ್ಥಳ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಒಂದು ಶ್ರೀಮತಿ ಲೀಲಾ ಎಸ್ ಚೆನ್ನಯ್ಯ ಕಲ್ಯಾಣ ಭವನ. ಇದು ನಡೀತಾ ಇರೋದು ವಾಲ್ಮೀಕಿ ರಸ್ತೆ ವಿನಾಯಕ ನಗರ ಮೈಸೂರು. ಅಂದರೆ ಹೊಸ ಮಹಾರಾಣಿ ಕಾಲೇಜ್ ಓಪನ್ ಆಗಿದೆ, ಒಂದು ಹೊಸದಾಗಿ ಮಹಾರಾಣಿ ಕಾಲೇಜು ವಿನಾಯಕ ನಗರ ಮೈಸೂರು ಅಂತ. ಶ್ರೀಮತಿ ಲೀಲಾ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ ವಾಲ್ಮೀಕಿ ರಸ್ತೆ ಅಂತೇಳಿ ಇಲ್ಲಿ ನಡೀತಾ ಇದೆ. ಯಾರ್ಯಾರಿಗೆ ಅಗ್ನಿಹೋತ್ರಗಳಾಗಬೇಕು ಅಂತಿದ್ದೀರೋ ಅವರು agnihotra.ssbk.in ಅಂತೇಳಿ ವೆಬ್ಸೈಟ್ ಇದೆ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದಕ್ಕೆ ಲಾಗಿನ್ ಆಗಿ ಬೇಗ ನಿಮ್ಮ ಸೀಟ್ಗಳ ರಿಸರ್ವ್ ಮಾಡ್ಕೋಬೇಕು. ಮತ್ತು ನಮಗೆ ಈ ದತ್ತ ಜಯಂತಿ 26ನೇ ತಾರೀಕು ಇದು ಬರೋ ಅಂಥವರು ಸಂಕಲ್ಪ ಕೋರುವಂಥವ್ರು ಒಬ್ಬೊಬ್ಬರು ಮನೆಯಲ್ಲಿ ಎಷ್ಟು ಜನ ಬರ್ತಾವ್ರಲ್ಲಿ 101 ರೂಪಾಯಿ ಥರ 1 kg ಪ್ರತಿಯೊಬ್ಬರು 101 kg ಶೇಂಗಾ ಅಥವಾ ಕಡಲೆಕಾಯಿ ಬೀಜ ತೊಗೊಂಬಂದರೆ ತಂತ್ರ ಮಾಡಿ ದತ್ತ ಭಿಕ್ಷೆನ ನೀವು ತೊಗೋಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವ್ರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧುಗಳ ಜೊತೆಗೆ ವಾಟ್ಸಪ್ ಮುಖಾಂತರ ಅಥವಾ ಏನು ಬೇಕಂತ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.